ಇನ್ನು ಮೈಸೂರಿನಲ್ಲಿ ಸದ್ದಿಲ್ಲದೆ ತಲೆ ಎತ್ತಿದೆ ಡ್ರಗ್ಸ್ ಮಾಫಿಯಾ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಾಂಜಾ ಗಂಬತ್ತು, ಗಾಂಜಾ ಗಿರಾಕಿಗಳ ಅಡ್ಡವಾಗ್ತಾ ಇದೆಯಾ ಮೈಸೂರು? ನೋಡಿ, ಖ್ಯಾತಮಾರನಹಳ್ಳಿ, ಗಾಯತ್ರಿಪುರಂ ಗಾಂಜಾ ಗಿರಾಕಿಗಳ ಅಡ್ಡವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಅಂತ ಹೇಳಿ ನಾವು ಮೈಸೂರನ್ನ ಕರಿತೀವಿ, ಆದರೆ ಈಗ ಗಾಂಜಾ ನಗರಿಗೆ ಆಗ್ತಾ ಇದೆಯಾ ಮೈಸೂರು? ಯಾಕೆಂದ್ರೆ ನೋಡಿ, ಕತ್ತಲಿಯಲ್ಲಿ ಗಾಂಜಾ ಹೊಡಿತಾ ಕೂತ್ಕೊಳ್ತಾರಂತೆ ಯುವಕರು. ಎಲ್ಲಿ ಖ್ಯಾತಮಾರನಹಳ್ಳಿ, ಗಾಯತ್ರಿಪುರಂ ಈ ಒಂದು ಸ್ಥಳದಲ್ಲಿ ಗಾಂಜಾ ಸೇದಿದಂತಹ ಬಳಿಕವಾಗಿ ಪುಂಡಾಟವನ್ನು ಕೂಡ ಮಾಡ್ತಾರಂತೆ. ಪ್ರಶ್ನೆ ಮಾಡಿದವರ ಮೇಲೆ ಹಲ್ಲೆಗೂ ಕೂಡ ಮುಂದಾಗತ್ತಂತೆ ಈ ಒಂದು ಗುಂಪು. ತಡರಾತ್ರಿ ಬೇಲಿಯ ಮರಿಯಲ್ಲಿ ಕುಳಿತುಕೊಂಡು ಗಾಂಜಾ ಸೇವನೆಯನ್ನ ಮಾಡ್ತಾರಂತೆ. ಈ ವೇಳೆಯಲ್ಲಿ ಹಿಡಿಯಲು ಹೋದವರ ಮೇಲೆಯೇ ದಾಳಿಗೆ ಯತ್ನವನ್ನು ಕೂಡ ಮಾಡ್ತಾರಂತೆ. ಈಗಾಗಲೇ ವಿಷುವಲ್ಸ್ ಅಲ್ಲಿ ನೋಡ್ತೀರಿ, ಎಷ್ಟು ಚಿಕ್ಕ ಚಿಕ್ಕ ಹುಡುಗರುಗಳು ಗಾಂಜಾ ವ್ಯಸನಿಗಳಾಗ್ತಾ ಇದ್ದಾರೆ. ಹಿಡಿಲಿಕ್ಕೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ನೋಡಿ ಎಸ್ಕೇಪ್ ಆಗ್ತಾ ಇರುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಗೆ ಹಿಡಿಲಿಕ್ಕೆ ಹೋದ್ರೂ ಕೂಡ ದಾಳಿಯನ್ನ ಮಾಡ್ತಾರಂತೆ. ಎಲ್ಲ ಕೂಡ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ವಯಸ್ಸಿನವರು, ಯಂಗ್ಸ್ಟರ್ಸ್ಗಳೇ ಇವರೆಲ್ಲ. ಎಲ್ಲೋ ಒಂದು ಬೇಲಿಯ ಮರಿಯಲ್ಲಿ ಕೂತ್ಕೊಂಡು ಗಾಂಜಾ ಸೇರ್ತಾ ಇರ್ತಾರೆ ಇವರು. ಖ್ಯಾತಮಾರನಹಳ್ಳಿ, ಗಾಯತ್ರಿಪುರಂನಲ್ಲಿ ಆಗಿರುವಂತಹ ಘಟನೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಏನಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆಲ್ಲ ಆಗ್ತಾ ಇದ್ದಾರಾ ಮಕ್ಕಳುಗಳು? ಪೇರೆಂಟ್ಸ್ಗಳು ಕೂಡ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಹುಡುಗರು ಅದರಲ್ಲೂ ಕೂಡ 18ರಿಂದ ಏನಿರುತ್ತೆ ಅಥವಾ 16ರಿಂದ ಒಂದು 25 ಒಳಗಡೆ ಬಹಳಷ್ಟು ಎಚ್ಚರಿಕೆಯನ್ನು ಮನೆಯಲ್ಲಿ ಗಂಡು ಮಕ್ಕಳು ಇತ್ತು ಅಂತಂದರೆ ಒಂದು ರೀತಿಯಾಗಿ ಬೆಂಕಿಯನ್ನು ಇಟ್ಕೊಂಡಂಗೆ. ಹೆಣ್ಣು ಮಕ್ಕಳನ್ನ ಇಟ್ಕೊಂಡ್ರೆ ಸರ್ಗಲ್ ಬೆಂಕಿ ಅಲ್ಲ, ಅದು 100% ಅದು ಹಿಂದಿನ ಮಾತು. ಈಗಂತೂ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಅಂತಂದರೆ ಏನು ಮಾಡ್ತಾರೆ? ಗಾಡಿ ತೊಗೊಂಡು ಹೋಗ್ಬಿಡೋದು, ಅಲ್ಲೆಲ್ಲೋ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು, ಹುಡುಗಿರು ಸವಾಸ ಮಾಡೋದು, ಏನೋ ಗಾಂಜಾ ಸೇವನೆ ಮಾಡೋದು. ಬಹಳಷ್ಟು ಎಚ್ಚರಿಕೆಯಿಂದ ಕೂಡ ಈಗಾಗಲೇ ಪೋಷಕರು ಕೂಡ ಇರಬೇಕಾಗತ್ತೆ. ಎಸ್ ಪ್ರೇಮ್, ಈಗ ಈ ವಿಚಾರ ಎಲ್ಲೆಲ್ಲಿ ಕಂಡು ಬಂದಿರುವಂಥದ್ದು ಅಂದರೆ ಹುಡುಗರುಗಳು ಎಲ್ಲೆಲ್ಲಿ ಗಾಂಜಾವನ್ನ ಸೇರ್ತಾ ಇದ್ರು, ಮೈಸೂರಿನಲ್ಲಿ ಯಾವ ಒಂದು ಸ್ಥಳದಲ್ಲಿ ಈ ಒಂದು ದೃಶ್ಯಾವಳಿಗಳು ಕಂಡು ಬಂದಿರುವಂಥದ್ದು, ಪೋಷಕರಿಗೆ ಈ ವಿಚಾರಗಳು ಗೊತ್ತಿಲ್ವಾ, ಹೇಗೆ ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಖಂಡಿತ ಕುಸುಮ, ಏನು ಸಾಂಸ್ಕೃತಿಕ ನಗರಿ ಮತ್ತು ನಿವೃತ್ತಿ ನೌಕರರ ಸ್ವರ್ಗ ಅಂತ ಕರೆಯುವಂತಹ ಮೈಸೂರಿನಲ್ಲಿ ಏನು ಗಾಂಜಾದ ಒಂದು ಗಮನ ಕೂಡ ಏರ್ತಾ ಇದೆ ಅಂತ ಹೇಳ್ಬಿಟ್ಟು ಕೂಡ ಪ್ರತಿದಿನವೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ. ಮತ್ತೆ ಅಲ್ಲಲ್ಲಿ ಕೂಡ ಚಿಕ್ಕ ಚಿಕ್ಕ ಹುಡುಗರ ಕೈಯಲ್ಲಿ ಕೂಡ ಗಾಂಜಾ ಸಿಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಮೈಸೂರು ನಗರವನ್ನು ಬೆಚ್ಚಿಬಿಡಿಸಿದೆ ಅಂತ ಹೇಳ್ಬೋದು. ಶಾಲೆಗೆ ಹೋಗುವಂಥ ಮಕ್ಕಳಾಗಿರ್ಬೋದು, ಮತ್ತೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ಮಕ್ಕಳ ಕೈಯಲ್ಲಿ ಇಂಥದ್ದೊಂದು ಗಾಂಜಾ ಸಿಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಒಂದು ಆತಂಕದ ಮನೆಯನ್ನು ಮೈಸೂರು ನಗರದಲ್ಲಿ ಕೂಡ ಆತಂಕ ಮನೆ ಮಾಡಿರುವಂಥದ್ದು. ಏನು ತಡರಾತ್ರಿ ಏನು ಗಾಯತ್ರಿಪುರಂ ಆಗಿರ್ಬೋದು ಮತ್ತು ಖ್ಯಾತಮಾರನಹಳ್ಳಿ ಗ್ರಾಮದ ಒಂದು ಸುತ್ತಮುತ್ತಲಿರುವಂತಹ ಒಂದು ಕೆಲವು ಅಂದರೆ ಅವರ ಬೇಲಿ ಪಕ್ಕದಲ್ಲಿರುವಂತಹ ಮತ್ತು ಆ ಕಾಂಪೌಂಡ್ ಪಕ್ಕದಲ್ಲಿ ಕೂಡ ಹಲವಾರು ಮಕ್ಕಳು ಕೂಡ ಗಾಂಜಾಕ್ಕೆ ಬಲಿಯಾಗಿರುವಂಥದ್ದು. ಇನ್ನೂ ಕೂಡ ತಡರಾತ್ರಿ ಕೂಡ ಸ್ಥಳೀಯರು ಹೋದಂಥ ಸಂದರ್ಭದಲ್ಲಿ ಒಂದು ಬೇಲಿ ಪಕ್ಕದಲ್ಲಿ, ಕಾಂಪೌಂಡ್ ಪಕ್ಕದಲ್ಲಿ ಏನು ಗಾಂಜಾ ಸೇದಿರುವಂಥ ಯುವಕರನ್ನು ಕೂಡ ಹಿಡಿಯೋದಕ್ಕೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಗಾಂಜಾದ ನಶೆಯಲ್ಲಿ ಇದ್ದಂಥ ಯುವಕರು ಕೂಡ, ಅಂದರೆ ಚಿಕ್ಕ ಚಿಕ್ಕ ಯುವಕರು ಕೂಡ ಗಾಂಜಾವನ್ನು ನೋಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಅವರ ಮೇಲೆ ದಾಳಿಗೆ ಮುಂದಾಗ್ತಾರೆ. ನಂತರವಾಗಿ ಇವರು ಕೂಡ ಅಂದರೆ ವಿಡಿಯೋ ಕ್ಯಾಮ್ರಾದ ಮುಖಾಂತರವಾಗಿ ಆ ವಿಡಿಯೋಗಳನ್ನು ಸೆರೆ ಹಿಡಿದಂಥ ಸಂದರ್ಭದಲ್ಲಿ ಕೂಡ ಅವರು ಅಲ್ಲಿಂದ ಆಗಿರುವಂಥದ್ದು. ಯುವಕರು ಚಿಕ್ಕ ಚಿಕ್ಕ ಹುಡುಗರ ಕೈಯಲ್ಲಿ ಇಂತಹದೊಂದು ಗಾಂಜಾ ಸಿಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಆತಂಕ ಮನೆ ಮಾಡಿರುವಂಥದ್ದು. ಸ್ಥಳೀಯ ಪೊಲೀಸರು ಕೂಡ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮೈಸೂರು ಜಿಲ್ಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಒಂದು ಗಾಂಜಾವನ್ನ ತಡೆ ಹಿಡಿಯಬೇಕು, ಗಾಂಜಾ ಮಾರಾಟ ಮಾಡೋದಾಗಿರ್ಬೋದು, ಗಾಂಜಾ ಸೇವನೆ ಮಾಡೋದಾಗಿರ್ಬೋದು, ಇವೆಲ್ಲನೂ ಕೂಡ ತಡೆ ಹಿಡಿಯಬೇಕು ಅಂತೇಳಿ ಕೂಡ ಒಂದು ಕಮಿಷನರ್ಗಾಗಿರ್ಬೋದು ಮತ್ತೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ನೀಡಿದ್ದಾರೆ. ಆದರೂ ಕೂಡ ಜಿಲ್ಲೆಯಲ್ಲಿ ಕೂಡ ಮೈಸೂರು ಭಾಗದಲ್ಲಿ ಇಂತಹದೊಂದು ಗಾಂಜಾದ ಗಮನ ಹೆಚ್ಚಾಗಿರುವಂಥದ್ದು ಎಲ್ಲ ಒಂದು ಕಡೆ ಆತಂಕ ಮನೆ ಮಾಡಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ವಹಿಸಿ ಏನು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಏನು ಗಾಂಜಾ ಸಿಗ್ತಾ ಇದೆ ಅದನ್ನು ಕೂಡ ಕೂಡಲೇ ತಡೆ ಹಿಡಿಯಬೇಕು. ಮತ್ತೆ ಎಲ್ಲಿ ಗಾಂಜಾ ಮಾರಾಟ ಪೆಡ್ಲರ್ ಇದ್ದಾರೆ ಮತ್ತೆ ಅಲ್ಲಿ ಗಾಂಜಾವನ್ನ ಸೇವನೆ ಮಾಡುವಂತಹ ಸ್ಥಳಗಳಿದ್ದಾವೆ ಎಲ್ಲ ಕೂಡ ಒಂದು ಪೊಲೀಸರು ನಿಗಾ ವಹಿಸಬೇಕು ಅಂತೇಳಿ ಕೂಡ ಸಾಕಷ್ಟು ಜನರು, ಸ್ಥಳೀಯರು ಕೂಡ ಆಗ್ರಹವನ್ನು ಪಡಿಸಿರುವಂಥದ್ದು. ಕಳೆದ ರಾತ್ರಿ ಏನು ಚಿಕ್ಕ ಮಕ್ಕಳ ಮೇಲೆ ಕೈಲಿ ಗಾಂಜಾ ಸಿಕ್ಕಿರುವಂಥದ್ದು ಎಲ್ಲ ಒಂದು ಕಡೆ ಆತಂಕ ಮನೆ ಮಾಡಿರುವಂಥದ್ದು. ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು, ಮಾರಾಟ ಮಾಡುತ್ತಿರುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ನೀವು ಈಗಾಗಲೇ ಎಲ್ಲ ರೀತಿಯಲ್ಲೂ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಗಾಂಜಾ ಮಾರಾಟ ಮಾಡುತ್ತಿರುವಂಥ ಸ್ಥಳಗಳಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಕೂಡ ಒಂದು ಸೂಚನಾ ಫಲಕಗಳನ್ನು ಹಾಕುವುದರ ಮುಖಾಂತರವಾಗಿ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸ್ತಾ ಇರುವಂಥದ್ದು. ಈಗ ಮೈಸೂರು ನಗರದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರ ಆದೇಶದ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಎಲ್ಲ ಒಂದು ಕಡೆ ಗಾಂಜಾ ಮಾರಾಟ ಒಂದು ಭಾಗದಲ್ಲಿ ಗಾಂಜಾ ಮಾರಾಟಗಳು ಆಗ್ತಾ ಇದೆ, ಒಂದು ಭಾಗದಲ್ಲಿ ಕೂಡ ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಪೊಲೀಸರು ಮೈಮರೆತಂತೆ ಕಾಣಿಸ್ತಾ ಇದೆ. ಮುಂದಿನ ದಿನಗಳಾದರೂ ಕೂಡ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಗಾಂಜಾವನ್ನ ತಡೆ ಹಿಡಿಯಬೇಕು ಅಂತ ಕೂಡ ಎಲ್ಲರ ಆಗ್ರಹವಾಗಿರುವಂಥದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಓಡಾಯ್ತವ್ರು ನೋಡಲಿ, ಚಿಕ್ಕ ಚಿಕ್ಕ ಹುಡುಗರು 18 ವರ್ಷನೂ ಆಗಿಲ್ಲ ಅವಕ್ಕೆ ಬಂದು ಇಲ್ಲಿ ಗಾಂಜಾ ಹೊಡಿಯೋದು, ಇಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿಯೋದು. ಬಾಯ್ಲೆ